ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ಫೇಮಸ್ ಯೂಟ್ಯೂಬ್ ಬ್ಲಾಗರ್ ಅಂಕಿತಾ ಶೆಟ್ಟಿ ಅವರು ಪಾತ್ರೆ ಜೋಡಿಸ್ತಾ ಇದ್ದಾರೆ. ಆಮೇಲೆ ನೆಕ್ಸ್ಟ್ ಪ್ರೋಗ್ರಾಮ್ ಏನು ನಿಮ್ದು? ನೆಕ್ಸ್ಟ್ ಪ್ರೋಗ್ರಾಮ್ ಪಾಪು ಮುಲ್ತಲ್ಲ. ಏನಂತೀರಾ? ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್. ಇದು ಫ್ರೈಡೇ ಮಾರ್ನಿಂಗ್. ಸೊ ಇವತ್ತು ಶಿವರಾತ್ರಿ ಆಗಿರೋದು ಅಂದರೆ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ನಾನು ಶಿವರಾತ್ರಿಗೆ ಏನೋ ಗೂಗಲಲ್ಲೆಲ್ಲ ಸರ್ಚ್ ಮಾಡಿ ಒಂದು ರಂಗೋಲಿ ಹಾಕಿದ್ದೀನಿ. ನನಗೆ ನೋಡ್ಕೊಂಡು ಬೇಕಾದ್ರೂ ಹಾಕಕ್ಕೆ ಬರುತ್ತೆ, ಬಟ್ ಹಾಗೆ ಓನಾಗಿ ಒಂದು 2-3 ರಂಗೋಲಿ ಬರುತ್ತೆ ಅಷ್ಟೇ. ಸೊ ತಿಂಡಿಗೆ ಅಂತ ಇವತ್ತು ಅವಲಕ್ಕಿನ ಒಗ್ಗರಣೆ ಮಾಡ್ಕೊಂಡಿದ್ವಿ. ದಪ್ಪ ಅವಲಕ್ಕಿದು ನಾನು ಫಸ್ಟಿಗೆಲ್ಲ ಅಷ್ಟು ತಿಂತಾ ಇರಲಿಲ್ಲ, ಬಟ್ ಇವಾಗ ಇಷ್ಟ ಆಗುತ್ತೆ. ಅವಲಕ್ಕಿ ಒಗ್ಗರಣೆ ಮಾಡ್ಕೊಂಡು ತಿಂದ್ವಿ. ಸೊ ಅದೆಲ್ಲ ಆದಮೇಲೆ ಅತ್ತೆ ಆಲ್ರೆಡಿ ನುಗ್ಗೆಕಾಯಿನ ತೆಗೆದು ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ರು. ಸೊ ನಾನು ಅದನ್ನು ನುಗ್ಗೆಕಾಯಿ ಫ್ರೈ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ಎಲ್ಲರೂ ಒಟ್ಟಿಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದು, ಬಟ್ ಆಗಲಿಲ್ಲ ಒಟ್ಟಿಗೆ ಹೋಗಲಿಕ್ಕೆ. ಆ್ಯಂಡ್ ಮಾವನೂ ಡ್ಯೂಟಿಗೆ ಹೋದರು. ಆಗ್ಲಿಕ್ಕೆ ಹೋಗಿ ನಾನು ಮಗುನ ಮಲಗಿಸಿ ಮಲ್ಕೊಂಡ್ಬಿಟ್ಟಿದ್ದೆ. ರಾತ್ರಿ ಇಡೀ ನನ್ನ ಮಗಳಂತೂ ನಿದ್ರೆ ಮಾಡಲ್ಲ, ತುಂಬ ಕಿರಿಕಿರಿ ಮಾಡ್ತಾಳೆ. ಹಾಗಲಿಕ್ಕೆ ಹೋಗಿ ಎಷ್ಟೋ ದಿನ ಆಗಿದೆ ನಿದ್ರೆನೇ ಇಲ್ದಿರೋ ಹಾಗೆ. ಸೊ ನಾನು ಇವತ್ತು ಅವಳೊಟ್ಟಿಗೆ ಮಲ್ಕೊಂಡ್ಬಿಟ್ಟಿದ್ದೆ ಸ್ವಲ್ಪ ಹೊತ್ತು. ಅವಾಗನೇ ಅತ್ತೆ ಇಲ್ಲೇ ಅಕ್ಕಪಕ್ಕದ ಮನೆಯವರೊಟ್ಟಿಗೆ ದೇವಸ್ಥಾನಕ್ಕೆ ಹೋಗಿದ್ರು. ನನ್ನ ಹಸ್ಬೆಂಡ್ ಇದ್ರು ಮನೇಲಿ. ಅವ್ರು ಹೇಳಿದ್ರು ನೆಕ್ಸ್ಟ್ ನಾನು ನುಗ್ಗೆಕಾಯಿ ಫ್ರೈ ಮಾಡ್ಕೊಳ್ಳೋಣ ಅಂತ. ಫಸ್ಟ್ ಅದನ್ನು ನಾನು ನೀರು ಹಾಕಿ ಉಪ್ಪು ಮತ್ತು ಅರಿಶಿನ ಪುಡಿ ಹಾಕಿ ಬೇಯಕ್ಕೆ ಇಟ್ಕೊಂಡ್ಬಿಟ್ಟೆ. ಸೊ ಅದು ನೀಟಾಗಿ ಬೆಂದ್ಕೊಂಡ್ರೆ ಅದಾದಮೇಲೆ ನಾನು ಒಗ್ಗರಣೆ ಹಾಕಿದಾಗ ಅದು ಒಗ್ಗರಣೆಗೆ ಬೆಂದಿರೋ ನುಗ್ಗೆಕಾಯಿನ ಹಾಕಿದ್ರೆ ನೀಟಾಗಿ ಕಾರೆಲ್ಲ ಎಳ್ಕೊಳ್ಳುತ್ತೆ ಅನ್ನೋ ರೀಸನಿಗೆ ಫಸ್ಟೇ ಅದನ್ನು ಬೇಯಿಸಿಟ್ಕೊಂಡ್ರೆ ಈಸಿ ಆಗುತ್ತೆ ಅನ್ನೋದಕ್ಕೋಸ್ಕರ ಒಂದು ಕಡೆ ಅದನ್ನು ಬೇಯಕ್ಕಿಟ್ಟು ನೆಕ್ಸ್ಟ್ ಇನ್ನೊಂದು ಕಡೆ ನಾನು ಒಗ್ಗರಣೆಗೆ ಬಾಣಲಿನ ಇಟ್ಕೊಂಡೆ. ಸೊ ನಮ್ಮ ಮನೇಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀವಿ ಈಗ. ಯಾಕಂದರೆ ಹೇಗೋ ಮನೇಲೆ ಕೊಬ್ಬರಿ ತೆಗೆದು ಎಣ್ಣೆ ಮಾಡಿಸಿರೋ ರೀಸನಿಗೆ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತೀವಿ. ಸೊ ಕೊಬ್ಬರಿ ಎಣ್ಣೆ ಹೆಲ್ತಿಗಂತೂ ತುಂಬ ಒಳ್ಳೆಯದು. ಆ್ಯಂಡ್ ಮಕ್ಕಳಿಗೆ ಕೊಬ್ಬರಿ ಎಣ್ಣೆ ಕೊಡಬೇಕಂತೆ ತುಂಬ ಒಳ್ಳೆಯದು. ಮಕ್ಕಳಿಗೆ ಬೇರೆ ಆಯಿಲ್ಗಿಂತನೂ ಕೊಕೊನೆಟ್ ಆಯಿಲ್ ಯೂಸ್ ಮಾಡಿದ್ರೆ ಎಲ್ಲ ಫುಡ್ಡಿಗೂ ತುಂಬ ಒಳ್ಳೆಯದು ಅಂತಾರೆ. ಸೊ ನೆಕ್ಸ್ಟ್ ನಾನು ಒಗ್ಗರಣೆಗೆ 1-2-3 ಸ್ಪೂನು ಎಣ್ಣೆನ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕ್ಕೊಂಡೆ. ಸಾಸಿವೆ ಆಪ್ಷನಲ್ಲು, ಬೇಡ, ಯಾಕಂದರೆ ಮಸಾಲೆ ಹಾಕಿ ಮಾಡೋದ್ರಿಂದ ಸಾಸಿವೆ ಹಾಕ್ಬೇಕನ್ನೋ ನೆಸೆಸಿಟಿ ಏನಿರಲ್ಲ. ಸೊ ಅದಾದಮೇಲೆ 2-3 ಲವಂಗ, ಸ್ವಲ್ಪ ಚಕ್ಕೆ, ಹಾಗೆ ಒಂದು ಅರ್ಧ ಸ್ಪೂನು ಜೀರಿಗೆ, ಅರ್ಧ ಸ್ಪೂನು ಸೋಂಪಿನ ಕಾಳು ಹಾಕ್ಕೊಂಡು ಅದಕ್ಕೆ ನಾನು ಶುಂಠಿನ ಮತ್ತು ಬೆಳ್ಳುಳ್ಳಿನ ನೀಟಾಗಿ ಜಚ್ಕೊಂಡು ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಹಾಕೋಬೋದು, ನನ್ನ ಹತ್ರ ಇರಲಿಲ್ಲ. ಸೊ ಅದನ್ನು ನೀಟಾಗಿ ಜಚ್ಕೊಂಡು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಅದಕ್ಕೆ ಈರುಳ್ಳಿನ ಕಟ್ ಮಾಡ್ಕೊಂಡು ಚೆನ್ನಾಗಿ ಸಣ್ಣ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಇನ್ನು ಈರುಳ್ಳಿ ಬೇಗ ಬೇಯಬೇಕಂದ್ರೆ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಸೊ ಅರಿಶಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಅದಕ್ಕೆ ನಾನು ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. 1-2 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಸೊ ಟೊಮೊಟೊ ಬೇಗ ಬೇಯಬೇಕು, ತುಂಬ ಬೇಗ ಸ್ಮ್ಯಾಶ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು. ಸೊ ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು ಕರಿಬೇವಿನ ಸೊಪ್ಪು ಒಂದೊಂದ್ಸತಿ ಲೇಟಾಗಿ ಹಾಕ್ತೀನಿ. ಫಸ್ಟೇ ಹಾಕಿದ್ರೆ ಅದು ಫುಲ್ಲು ಕರೆಕ್ಟ್ ಹೋದಂಗೆ ಆಗಿಬಿಡುತ್ತೆ ಅನ್ನೋ ರೀಸನ್ನಿಗೋಸ್ಕರ ನಾನು ಆಮೇಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ನೀರು, ಅದಾದಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಒಂದು 1.5 ಸ್ಪೂನಷ್ಟು ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲೆ ಇಷ್ಟನ್ನು ಹಾಕ್ಕೊಂಡು ನೀರು ಹಾಕಿ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡಿ ಬೇಯಕ್ಕಿಡಬೇಕು. ಅದು ನೀಟಾಗಿ ಬೆಂದು ನೀಟಾಗಿ ರಸ ಎಲ್ಲ ಬಿಟ್ಕೊಂಡ್ಮೇಲೆ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರೋ ನುಗ್ಗೆಕಾಯಿನ ಹಾಕ್ಕೋಬೇಕು. ಸ್ವಲ್ಪ ನಾನು ನುಗ್ಗೆಕಾಯಿ ಬೇಯಿಸಿರೋ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ. ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಮುಚ್ಚಿಡಬೇಕು. ಮುಚ್ಚಿಟ್ಟಾದಮೇಲೆ ಓಪನ್ ಮಾಡಿ ನೋಡಿದ್ರೆ ನುಗ್ಗೆಕಾಯಿ ಫ್ರೈ ರೆಡಿ ಇರುತ್ತೆ. ನಾವು ಇದಕ್ಕೆ ಬೇಕಾದ್ರೆ ಗೋಡಂಬಿನ ರುಬ್ಬಿ ಹಾಕ್ಕೋಬೋದು. ಅವರು ಶೇಂಗಾನ ಸಹ ಹುರಿದು ಪುಡಿ ಮಾಡಿಕೊಂಡು ಸ್ವಲ್ಪ ಗ್ರೇವಿ ಥರ ಬೇಕು ಅನ್ನೋದಿದ್ರೆ ಅದನ್ನು ಆ್ಯಡ್ ಮಾಡ್ಕೋಬೋದು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ಅದಾದಮೇಲೆ ನನ್ನ ಹಸ್ಬೆಂಡು ಮಗಳೂ ಊಟಕ್ಕೆ ಕೂತು. ಸೊ ಇಬ್ಬರೂ ಒಟ್ಟಿಗೆ ಊಟ ಕೂತಿದ್ದಾರೆ, ಹಾಗೆ ಮ್ಯಾನೇಜ್ ಮಾಡ್ತಾರೆ. ಅವಳು ಬೇರೆಯವರ ಊಟ ಮಾಡೋದು ನೋಡಿ ಸ್ವಲ್ಪ ತಿಂತಾಳೆ ಅನ್ನೋ ರೀಸನಿಗೆ ಇಬ್ಬರಿಗೂ ಒಟ್ಟಿಗೆ ಹಾಕ್ಕೊಟ್ವಿ. ಅಷ್ಟೊತ್ತಿಗೆ ಅತ್ತೆ ಮತ್ತು ಅಕ್ಕಪಕ್ಕ ದೇವಸ್ಥಾನಕ್ಕೆ ಹೋದವರೆಲ್ಲ ಮನೆಗೆ ಬಂದುಬಿಟ್ಟು ಹಾಗೆ ಮಾತಾಡ್ತಾ ಕೂತಾಗ ಅವಳಿಗೆ ಸ್ವಲ್ಪ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಗೊತ್ತಲ್ವಾ, ಚೂರು ತಿಂತಾಳೆ. ಹಾಗಳಿಗೆ ಹೋಗಿ ಎಲ್ಲರೂ ಕ್ಲಾಪ್ ಮಾಡೋದು ಎಲ್ಲ ಮಾಡ್ತಾಯಿದ್ರು. ಸೊ ಅಷ್ಟೊತ್ತಿಗೆ ಸಂಜೆನೂ ಆಗೋಯ್ತು. ಆ್ಯಂಡ್ ನನ್ನ ಪೂಜೆನೂ ಸಹ ನಾನು ಮುಗಿಸ್ಕೊಂಡ್ಬಿಟ್ಟೆ. ವೈಭವ ಲಕ್ಷ್ಮಿ ವ್ರತದ್ದು 6ನೇ ವಾರದ್ದು ಅದನ್ನು ಮುಗಿಸ್ಕೊಂಡು ನಾವು ಈವ್ನಿಂಗ್ ದೇವಸ್ಥಾನಕ್ಕೆ ಹೊರಡೋಣ ಅಂತ ರೆಡಿಯಾಗಿದ್ದೀವಿ. ಆ್ಯಂಡ್ ನನ್ನ ಮಗಳು ಕಾಲಿಗೆ ಏನಾರು ಒಂಚೂರು ತಾಗಂಗಿಲ್ಲ, ಎಣ್ಣೆ ಬಾಟಲ್ ಇಟ್ಕೊಂಡು ಬಂದುಬಿಡ್ತಾಳೆ ಹಚ್ಚಲಿಕ್ಕೆ ಅಂತ. ಆ್ಯಂಡ್ ಯಾವಾಗೂ ಒಂದು ಸತಿ ನಾನು ಬಾಟಲ್ ಓಪನ್ ಆಗದೆ ಇದ್ದಾಗ ಬಟ್ಟೆನ ಟಿ ಶರ್ಟನ್ನು ಹಿಂಗೆ
ಇಟ್ಕೊಂಡು ಕ್ಯಾಪನ್ನು ಓಪನ್ ಮಾಡಿದ್ದೆ. ಅದನ್ನು ನೋಡ್ಕೊಂಡವಳು ಅವತ್ತಿಂದನೂ ಏನೇ ಟೈಟ್ ಇದ್ದರೂ ಓಪನ್ ಮಾಡಲಿಕ್ಕಾಗಿಲ್ಲ ಅಂದರೂ ಟೀ ಶರ್ಟನ್ನು ಹಿಂಗೆ ಹಾಕಿ ತೆಗಿಲಿಕ್ಕೆ ಟ್ರೈ ಮಾಡ್ತಾರೆ. ಮಕ್ಕಳು ಹಾಗೆ ಎಷ್ಟು ಅಬ್ಸರ್ವ್ ಮಾಡ್ತವೆ ಅನ್ನೋದಕ್ಕೆ ಇದೇ ಪ್ರೂಫು. ಒಂದು ಸತಿ ನೋಡ್ಕೊಂಡಿದ್ದು ಅದನ್ನ ಇನ್ನೂ ತಲೆಯಲ್ಲಿ ನೆನ್ಪಿಟ್ಕೊಂಡಿದ್ದಾಳೆ. ಸೊ ನೆಕ್ಸ್ಟ್ ಅಷ್ಟೊತ್ತಿಗೆ ನನ್ನ ಹಸ್ಬೆಂಡು ಬಂದರು. ಸೊ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಮನೆ ಹತ್ರನೇ ಇದೆ, 1 ಕಿಲೋಮೀಟರ್ ಸಹ ಇಲ್ಲ, ಸ್ವಲ್ಪ ಹತ್ತಿರನೇ ಇದೆ ಶಿವಾಲಯ ಅಂತ. ಸೊ ನಾವೀಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆನೂ ಮಾರ್ನಿಂಗ್ ಇಲ್ಲಿಗೆ ಹೋಗಿದ್ದಿದ್ದು. ನಿನ್ನೆಯಿಂದನೇ ಅಲ್ಲಿ ಪೂಜೆ ಎಲ್ಲ ಶುರುವಾಗಿದೆ. ಆ್ಯಂಡ್ ಇವತ್ತಿಡೀ ಜಾಗರಣೆ ಸಹ ಇರತ್ತಂತೆ ಅಲ್ಲೇ. ಆ್ಯಂಡ್ ನಮ್ಮೂರಿನ ದೇವರು ಏನಿದೆ ದುರ್ಗಮ್ಮ, ಅದೂ ಅಷ್ಟೇ ಇವತ್ತು ಅಲ್ಲಿಗೆ ಹೋಗಿ ಆ್ಯಕ್ಚುಲಿ ನಾವು ಹೋಗ್ತಾ ರಿಟರ್ನ್ ಬರ್ತಾಯಿತ್ತು. ಅದನ್ನು ಅಲ್ಲಿನ ಬ್ರಾಹ್ಮಣರು ಎಲ್ಲರೂ ಅದನ್ನು ತೊಳೆದು ಪೂಜೆ ಮಾಡಿ ಕಳಿಸ್ಬೇಕಂತೆ. ಹಾಗಲಿಕ್ಕೆ ಹೋಗಿ ಅಲ್ಲಿ ಹೋಗಿ ಕುತ್ಕೊಂಡು ಎಲ್ಲ ಪೂಜೆ ಎಲ್ಲ ಆದಮೇಲೆ ಅದು ರಿಟರ್ನ್ ಬರುತ್ತೆ. ಸೊ ಇದು ನಮ್ಮ ಊರಿನ ಶಿವಾಲಯ ಮತ್ತೂರು ಅಂತ. ನೀವು ಬೇಕಾದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು. ಪ್ರಪಂಚದಲ್ಲೇ ಸಂಸ್ಕೃತ ಮಾತಾಡೋ ಒಂದೇ ಒಂದು ಗ್ರಾಮ ಅಂದರೆ ಅದು ಮತ್ತೂರು. ಆ್ಯಂಡ್ ಇಲ್ಲಿನ ಜನ ಇವಾಗನೂ ಸಂಸ್ಕೃತ ಮಾತಾಡ್ತಾರೆ. ಆ್ಯಂಡ್ ಆಲ್ಮೋಸ್ಟ್ ಬ್ರಾಹ್ಮಿಣ್ಸೇ ಇದ್ದಾರೆ ಹೆಚ್ಚಾಗಿ ಅಲ್ಲಿ. ಆ್ಯಂಡ್ ಇಲ್ಲಿ ಸಂದ ಕಲ್ಯಾಣಿ ಥರ ಒಂದಿದೆ, ಅಲ್ಲೇ ಕಾಲು ತೊಳ್ಕೊಂಡು ನಾವು ಒಳಗೆ ಹೋದ್ವಿ. ಆ್ಯಂಡ್ ಇಲ್ಲೇನು ಕಾಣಿಸ್ತಿದೆ ಈಗ ಗಣೇಶಂದು ಮೂರ್ತಿ, ಇದು ಬಂದುಬಿಟ್ಟು ಉದ್ಭವ ಆಗಿರೋ ಮೂರ್ತಿ ಇದು. ಇಲ್ಲೇ ಪಕ್ಕದಲ್ಲೇ ಅದ್ರ ಪಕ್ಕದಲ್ಲೇ ಉದ್ಭವ ಆಗಿದ್ದ ಗಣೇಶನ ಮೂರ್ತಿ ಕಲ್ಲಿನಲ್ಲಿ. ಸೊ ಅದನ್ನು ತೆಗೆದು ಈ ಕಡೆ ಪ್ರತಿಷ್ಠಾಪನೆ ಮಾಡಿ ಇಟ್ಟಿದ್ದಾರೆ. ಆ್ಯಂಡ್ ಇಲ್ಲಿರೋ ಆಂಜನೇಯ ಸ್ವಾಮಿ ಹಾಗೆ ಅದರ ಆಪೋಸಿಟಲ್ಲೇ ಗಣಪತಿ ದೇವರಿದೆ. ಇದನ್ನು ಬಂದುಬಿಟ್ಟು ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ. ಅಲ್ಲಿ ಫಸ್ಟ್ ಇರೋ ಗಣೇಶ ಮಾತ್ರ ಉದ್ಭವ ಆಗಿರೋದು, ಇದನ್ನೆರಡನ್ನು ಕೆತ್ತನೆ ಮಾಡಿದ್ದಾರೆ. ನೆಕ್ಸ್ಟು ಹಾಗೆ ಮುಂದೋದ್ರೆ ನಮಗೆ ಶಿವನ ಲಿಂಗ ಸಿಗುತ್ತೆ. ಸೊ ಇಲ್ಲಿ ನಾವೇ ಅಭಿಷೇಕ ಎಲ್ಲ ಮಾಡಿ ಪೂಜೆ ಮಾಡಿ ನಮಗಿಷ್ಟ ಬಂದಂಗೆ ನಾವು ಪೂಜೆನ ಮಾಡ್ಬೋದು. ಚೆನ್ನಾಗಿರುತ್ತೆ. ತುಂಬ ಜನನೂ ಇದ್ದರು, ಬಟ್ ಮಧ್ಯಾಹ್ನದಷ್ಟೊತ್ತಿಗೆ ತುಂಬ ಜನ ಇದ್ರಂತೆ. ಬಟ್ ನಾವು ಈವ್ನಿಂಗ್ ಹಾಗೆ ಹೋದ್ವಿ. ಇವತ್ತು ಶಿವಮೊಗ್ಗದ ಹರಕೆರೆ ದೇವಸ್ಥಾನದಲ್ಲಂತೂ ಜಾತ್ರೆ ನಡೀತಾ ಇರುತ್ತೆ. ಅಲ್ಲಂತೂ ಕಾಲು ಹಾಕ್ಲಿಕ್ಕಿರಲ್ಲ, ಅಷ್ಟು ಜನ ಇರ್ತಾರೆ. ಬಟ್ ಇಲ್ಲೂ ಅಷ್ಟೇ ನನಗೆ ವೀಡಿಯೋ ಮಾಡ್ಕೊಳ್ಳಿಕ್ಕೆಲ್ಲ ಕಂಫರ್ಟೇಬಲ್ ಅನ್ನಿಸ್ತಿರ್ಲಿಲ್ಲ. ಎಲ್ಲರೂ ನೋಡ್ತಾ ಇದ್ರು ಏನು ಅನ್ಕೋತಾರೋ ಅಂತ. ಬಟ್ ಆದರೂ ಸ್ವಲ್ಪ ಬಿಟ್ಗಳನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ನಾಗಂದು ಮೂರ್ತಿ ಇತ್ತು. ಇಲ್ಲಿ ಹೆಂಗಿದೆ ಅಂದರೆ ಸುತ್ತ ಒಂಥರ ಕಾಡು ಥರ ಇದೆ. ಮಧ್ಯದಲ್ಲಿ ಅಲ್ಲಲ್ಲಲ್ಲಲ್ಲಲ್ಲ ಒಂದೊಂದು ವಿಗ್ರಹಗಳು ದೇವ್ರದ್ದು ಇದು. ಬಟ್ ಇದನ್ನು ನಮಗೆ ಹಿಂಗೆ ತೋರಿಸಿದ್ರೆ ಗೊತ್ತಾಗಲ್ಲ. ಬಟ್ ಇಲ್ಲಿ ಬಂದು ನೋಡಿದ್ರೆ ಅಂತೂ ತುಂಬ ಚೆನ್ನಾಗಿದೆ. ಆ್ಯಂಡ್ ನನಗಿಷ್ಟೇ ಹತ್ತಿರ ಇರೋದು ಆದ್ರೂ ತುಂಬ ಸತಿ ಹೋಗೋಕ್ಕಾಗಿಲ್ಲ. 1-2 ಸತಿ ಹೋಗಿದ್ದೀವಿ ಮದುವೆ ಆದಮೇಲೆ ಅಷ್ಟೇ. 2-3 ಹೋದ ಸತಿ, ಒಂದು ಸತಿ ಹೋದ ವರ್ಷ ಶಿವರಾತ್ರಿಲೂ ಹೋಗಿದ್ವಿ, ಈ ಸತಿನೂ ಬಂದಿದ್ದೀವಿ ಅಷ್ಟೇ. ನೆಕ್ಸ್ಟು ಈ ವಿಗ್ರಹ ಥರ ಏನು ಮಾಡಿದ್ದಾರೆ, ಸ್ಟ್ಯಾಚ್ಯೂ ಹಸುದು ಕರುದು, ಇದಂತೂ ತುಂಬ ಚೆನ್ನಾಗಿದೆ. ಲೈಟಿಂಗ್ ಸೆಟ್ ಹಾಕಿರೋದಕ್ಕೂ ನೈಟ್ ಹೊತ್ತು ಎಷ್ಟು ಬ್ರೈಟಾಗಿ ಕಾಣಿಸ್ತಾ ಇತ್ತು ಅಂದರೆ ತುಂಬ ಚೆನ್ನಾಗಿದೆ ವಿಗ್ರಹಗಳು. ಆ್ಯಕ್ಚುಲಿ ಡೈರೆಕ್ಟಾಗಿ ನೋಡಿದ್ರೆ ಗೊತ್ತಾಗತ್ತೆ ಎಲ್ಲಿ ಹೋಗ್ತಿದ್ದೀವಿ ಎಲ್ಲಿ ಬರ್ತಿದ್ದೀವಿ ಅಂತ ಗೊತ್ತಾಗಲ್ಲ, ರೂಟು ಹಾಗಿದೆ ಇದಕ್ಕೆ. ಅಲ್ಲಲ್ಲೇ ಒಂದೊಂದು ವಿಗ್ರಹಗಳು ಚೆನ್ನಾಗಿದೆ. ಇದರಿಂದ ಸ್ವಲ್ಪ ಆ ಕಡೆ ಒಂದು ನದಿನೂ ಇದೆ, ಅಲ್ಲಿ ಬ್ರಿಡ್ಜ್ ಥರ ಇದೆ, ತುಂಬ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ನನ್ನ ಮದುವೆಗೂ ಮುಂಚೆ ಒಂದು ಸತಿ ಬಂದಿದ್ದೆ. ಆ್ಯಂಡ್ ನಮ್ದು ಇನ್ನೂ ಫಿಕ್ಸ್ ಆಗಿಲ್ಲ, ತುಂಬ ಟೈಮ್ ಹಿಂದೆ. ಬಟ್ ಇದೇ ಊರಿಗೆ ಕೊನೆಗೆ ಮದುವೆ ಆಗಿ ಬರ್ತೀನಂತ ಅವಾಗ ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಏನು ವಿಚಿತ್ರ ಅನ್ನೋದು ಗೊತ್ತಿಲ್ಲ. ಒಂದು ಸತಿ ನಾನು ನನ್ನ ಕಸಿನು ಫ್ರೆಂಡ್ಸ್ ಎಲ್ಲ ಹಾಗೆ ಫೋಟೋಶೂಟಿಗಂತ ಈ ಪ್ಲೇಸಿಗೆ ಒಂದು ಸತಿ ಬಂದಿದ್ವಿ. ಇಲ್ಲಲ್ಲ, ಇದರಿಂದ ಸ್ವಲ್ಪ ಆ ಕಡೆ ಒಂದು ನದಿ ಥರ ಇದೆ, ಬ್ರಿಡ್ಜ್ ಥರ ಇದೆ. ಈವ್ನಿಂಗ್ ಆದರೆ ಬ್ರಾಹ್ಮಿಣ್ಸ್ ಎಲ್ಲ ಬಂದಲ್ಲಿ ಸಂಧ್ಯಾ ವಂದನೆ ಅದು ಎಲ್ಲ ಪಾಠಗಳು, ಡ್ಯಾನ್ಸ್ ಪ್ರೋಗ್ರಾಮ್ಗಳು ಆ ಥರದ್ದೆಲ್ಲ ಮಾಡ್ತಾ ಇರ್ತಾರೆ. ಅಲ್ಲಿ ಒಂದೆರಡು ಸತಿ ನೋಡಿದ್ದೀನಿ ಹೋದಾಗ. ಆ್ಯಂಡ್ ತುಂಬ ಚೆನ್ನಾಗಿದೆ ಆ ಪ್ಲೇಸು. ನೀರಿದ್ದಾಗ ಹೋಗಬೇಕು ಬ್ರಿಡ್ಜ್ ಹತ್ರ, ಚೆನ್ನಾಗಿರುತ್ತೆ. ಸಣ್ಣ ಬ್ರಿಡ್ಜು ನಡ್ಕೊಂಡು ಹೋಗ್ಬೋದು, ಹಾಗೆ ಆ ಥರ ಇದೆ. ಬಟ್ ವೆಹಿಕಲ್ ಎಲ್ಲ ಹೋಗೋ ಥರ ಅಲ್ಲ, ಥರ ಕಾಲು ನಡಿಗೆ ಸೇತುವೆ ಥರ ಹಾಗಿದೆ. ಬಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲೂ ಅಷ್ಟೇ ಶಿವಾಲಯ. ಇಲ್ಲಿನೂ ಬಂದುಬಿಟ್ಟು ಇಲ್ಲಿನ ಗುರುಗಳು ಆಯುರ್ವೇದಿಕ್ ಔಷಧಿ ಸಹ ಕೊಡ್ತಾರಂತೆ. ಸುಮಾರು ಜನ ಬಂದು ಹೋಗೋದು ಎಲ್ಲ ಮಾಡ್ತಾರೆ ಇಲ್ಲಿಗೆ. ಫೇಮಸ್ ಸಹ ಆಗಿದೆ ಈ ಪ್ಲೇಸು. ಬಟ್ ಚೆನ್ನಾಗಿದೆ ದೇವಸ್ಥಾನವೂ ಅಷ್ಟೇ. ಆ್ಯಂಡ್ ಅಲ್ಲಿನ ಮೂರ್ತಿಗಳು ಒಂದೊಂದು ಕಡೆ ಇರೋದು ಪ್ರತಿಯೊಂದೂ ಅಷ್ಟೇ ಚೆನ್ನಾಗಿದೆ. ಹೋದರೆ ಒಂದು ½ ಎಲ್ಲೆಲ್ಲಿ ಏನೇನಿದೆ ಅಂತ ಹುಡುಕ್ಲಿಕ್ಕೆ ಬೇಕು, ಅಷ್ಟು ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಗುತ್ತೆ ಇಲ್ಲಿಗೆ ಹೋದರೆ. ನೆಕ್ಸ್ಟ್ ಎಲ್ಲ ಮುಗಿಸಿ ನಾವು ಮನೆಗೆ ಹೊರಟ್ವಿ. ಮನೆಗೆ ಬರಬೇಕಾದ್ರೆ ನಮ್ಮ ಅತ್ತೆ ಆಲ್ರೆಡಿ ನೀರು ದೋಸೆ ಆ್ಯಂಡು ಕಾಯಿ ಹಾಲು ಮಾಡ್ತಾಯಿದ್ರು. ಕಾಯಿ ಹಾಲು ರೆಡಿ ಮಾಡಿಟ್ಟು ನೀರು ದೋಸೆ ಹಾಕ್ತಾಯಿದ್ರು. ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ಆ್ಯಂಡ್ ಶಿವರಾತ್ರಿಗೆಲ್ಲ ನೀರು ದೋಸೆ ಆ್ಯಂಡ್ ಕಾಯಿ ಹಾಲು ಮಾಡ್ತಾರೆ. ನನ್ನ ಮಗಳೂ ತಿಂತಾಳೇನೋ ಅಂತ ಕೂರಿಸಿದ್ವಿ, ಅವಳಿಗೂ ಕೂರಿಸಿ ಪ್ಲೇಟಿಗೆ ದೋಸೆ ಆ್ಯಂಡ್ ಕಾಯಿ ಹಾಲು ಹಾಕ್ಕೊಟ್ವಿ. ಆ್ಯಂಡ್ ಅವಳು ಎಷ್ಟು ಬುದ್ಧಿವಂತ ಇದ್ದಾಳೆ ಅಂದರೆ ಒಂದೇ ಬೈಟ್ ಬಾಯಿಗೆ ಹಾಕಿದ್ದು. ಅದಾದಮೇಲೆ
ಎಲ್ಲ ಪೀಸ್ ಮಾಡಿ ಕೊಟ್ವಿ, ತಿಂತಾಳೇನೋ ಅಂತ. ಮಧ್ಯಾಹ್ನ ಸ್ವಲ್ಪನೇ ಏನೋ ತಿಂದಿದ್ಲು ಅಷ್ಟೇ, ಹಾಗಲಿಕ್ಕೆ ಹೋಗಿ ತಿಂತಾಳೇನೋ ಅಂತ ಎಲ್ಲ ಪೀಸ್ ಮಾಡಿ ಕೊಟ್ಟರೆ ಅವಳು ಅದರಿಂದ ಎಲ್ಲ ತೆಗೆದು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಳ್ಳೋದು. ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಅದರಲ್ಲಿರೋ ಕಾಯಿ ಹಾಲನ್ನು ಕುಡಿಯೋದು. ಸ್ವೀಟ್ ಇರತ್ತಲ್ಲ, ಅವಳಿಗೆ ಮೊದಲೇ ಸ್ವೀಟ್ ಅಂದರೆ ಇಷ್ಟ, ಅಷ್ಟು ಬುದ್ಧಿ ಉಪಯೋಗಿಸ್ತಾ ಇದ್ಲು ಅವಳು. ಎಷ್ಟೋ ಮಕ್ಕಳಿಗೆ ತಿನ್ನೋಕ್ಕೆ ಏನೂ ಸಿಗಲ್ಲ, ಇವ್ರುಗಳಿಗೆ ವೆರೈಟಿ ಮಾಡಿಕೊಟ್ರು ತಿನ್ನಲ್ಲ. ಹಾಗಂಗೆ ಹಲ್ಲಿದ್ದವರಿಗೆ ಕಡಲೆ ಇರಲ್ಲ ಅಂತಾರೆ, ಕಡಲೆ ಇದ್ದವ್ರಿಗೆ ಹಲ್ಲಿರಲ್ಲ ಅಂತಾರಲ್ಲ, ಆಗ ಅದೇ ಥರ ನೋಡಿ ಎಷ್ಟು ನೀಟಾಗಿ ತೆಗೆದು ಇನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ನೆಕ್ಸ್ಟು ಆ ಪ್ಲೇಟಲ್ಲಿರೋದನ್ನು ತಗೊಂಡು ಕುಡಿತಾಳೆ ಅಂತ. ಹೆವಿ ಟ್ಯಾಲೆಂಟೆಂಟು. ಸೊ ನೆಕ್ಸ್ಟು ಎಲ್ಲ ಆದಮೇಲೆ ಇದು ಮತ್ತೆ ಕನ್ನಡಕ ಹಾಕ್ಕೊಂಡು ಶೋ ಆಫ್ ಮಾಡ್ತಾಯಿದ್ಲು ಅವಳು. ಅವಳಿಗೆ ಯಾರೂ ಹೇಳ್ಕೊಟ್ಟಿಲ್ಲ ಹೆಂಗೆ ಹಾಕ್ಕೊಬೇಕು ಏನು ಅಂತ, ಬಟ್ ಹಾಕ್ಕೊಂಡಿರೋದು ನೋಡಿನೇ ಅವಳು ಹಾಕ್ಕೊಂಡು, ನಮಗೆ ಆ್ಯಕ್ಚುಲಿ ಅವಳು ಅದು ನೋಡಿನೇ ನಗು ಬರ್ತಾಯಿತ್ತು, ಹಂಗೆ ಕಾಣಿಸ್ತಾಯಿತ್ತು. ಅಜ್ಜಂದ್ರೆಲ್ಲ ಹಾಕ್ಕೊತಾರಲ್ಲ ಮೂಗಿನ ಮೇಲೆ, ಆ ಥರ ಕಾಣಿಸ್ತಾ ಇದ್ಲು. ಸೊ ಎಲ್ಲ ಆದಮೇಲೆ ನನಗೂ ತುಂಬ ಹಸಿವಾಗ್ತಾಯಿತ್ತು. ಆ್ಯಕ್ಚುಲಿ 7:30-8 ಗಂಟೆಗೆ ತಿನ್ನೋಳು, ಇವತ್ತು 9 o'clock ಆದರೂ ಇನ್ನೂ ಆಗಿರಲಿಲ್ಲ, ದೇವಸ್ಥಾನ ಅದು ಇದು ಎಲ್ಲ ಅಂತ ಹೋಗಿ ಬರೋಷ್ಟೊತ್ತಿಗೆ. ಸೊ ನಾನು ದೋಸೆ ಆ್ಯಂಡ್ ಕಾಯಿ ಹಾಲು ತಿಂದು, ಆಮೇಲೆ ಸ್ವಲ್ಪ ವಾಂಗಿಬಾತು ಆ್ಯಂಡ್ ನುಗ್ಗೆಕಾಯಿ ಫ್ರೈನೂ ತಿಂದು ನನ್ನ ಮಗಳಿಗೂ ಸ್ನಾನ ಮಾಡಿಸಿ, ಆಲ್ರೆಡಿ 9:30 ಹಂಗೆ ಆಗಿತ್ತು. ಸೊ ಅವಳಿಗೂ ಸ್ನಾನ ಮಾಡಿಸ್ಕೊಂಡು ಬಂದು ಅವಳನ್ನು ರೆಡಿ ಮಾಡಿ ನಾನು ಹಾಗೆ ಅವಳೊಟ್ಟಿಗೆ ಮಲ್ಕೊಂಡ್ಬಿಟ್ಟೆ. ಸೊ ಇದಿಷ್ಟು ನಮ್ಮ ಇವತ್ತಿನ ವ್ಲಾಗು. ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿನಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.